ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ರೈಡಲ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬ್ರೈಡಲ್ ಆಗಿದೆ ನೋಡಿರಿ. ಡಿಸೈನು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದನ್ನ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿರೋದನ್ನ ಕ್ಲಾತ್ ಕೆಳಗಡೆ ಇಟ್ಟು ಕೈ ಹಿಂಗೆ ಇಟ್ಕೊಂಡ್ರೆ ಆ ಮಾರ್ಕು ಕ್ಲಾತ್ ಮೇಲೆ ಕಾಣಿಸುತ್ತೆ. ಈಗ ಅದ್ರ ಮೇಲೇ ಪೆನ್ ತಗೊಂಡು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಈಸಿಯಾಗಿ ಸುಲಭವಾಗಿ ಹಾಕ್ಬೋದು ನೋಡಿರಿ. ಎಲ್ಲೂ ಏನು ಕಷ್ಟ ಆಗೋದಿಲ್ಲ. ಇದು ನಾನು ಬ್ಲೌಸ್ ಮೇಲೆ ಮಾರ್ಕ್ ಮಾಡ್ತಾಯಿಲ್ಲ, ಎಕ್ಸ್ಟ್ರಾ ಕ್ಲಾತ್ ಮೇಲೆ ಮಾರ್ಕ್ ಮಾಡೋದ್ರಿಂದ ನಾನು ಪೆನ್ ಬಳಸಿದ್ದೀನಿ. ನೀವೇನಾದರೂ ಬ್ಲೌಸ್ ಮೇಲೆ ಮಾರ್ಕ್ ಮಾಡಬೇಕಾದ್ರೆ ಈ ಕ್ಲಾತ್ ಮಾರ್ಕರ್ ಬರುತ್ತೆ ನೋಡಿ, ಟೈಲರಿಂಗ್ ಬಳಸ್ತಾರಲ್ಲ, ಅದರಲ್ಲಿ ಮಾರ್ಕ್ ಮಾಡಿ. ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಬೋದು ನೋಡಿ ಅದರಲ್ಲಿ. ಸೇಮ್ ಇವಾಗ ನಾನು ಪೆನ್ನಲ್ಲಿ ಯಾವ ಥರ ಮಾಡ್ತೀನೋ ಅದರಲ್ಲೂ ಸಹ ಅದೇ ಥರ ಮಾಡ್ಬೋದು. ಬಟ್ ಮಾರ್ಕರಲ್ಲಿ ಮೂಲೆ ಬರಬೇಕು, ಎಡ್ಜಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಇರುತ್ತಲ್ಲ, ಅಲ್ಲಿ ಮಾರ್ಕ್ ಮಾಡಿದರೆ ಕರೆಕ್ಟ್ ಶೇಪ್ ಸಿಗುತ್ತೆ ನೋಡಿ. ಇದು ಎಕ್ಸ್ಟ್ರಾ ಕ್ಲಾತ್ ಆಗಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಪೆನ್ ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ ಡಿಸೈನ್ ಮಾತ್ರ ತುಂಬ ಬ್ರೈಡಲ್ ಆಗಿದೆ. ಆ್ಯಕ್ಚುಲಿ ಇದರಲ್ಲಿ ನಾನು ಜರ್ದೋಸಿ ಕಟ್ ವರ್ಕ್ ಬೀಡ್ಸು ಬಳಸಿರೋದ್ರಿಂದ ಡಿಸೈನು ಹೈಲೈಟಾಗಿ ಕಾಣಿಸುತ್ತೆ ನೋಡಿ. ಈಗ ಕಟ್ ವರ್ಕ್ ಬೀಡ್ಸು ಬಳಸಿ ಡಿಸೈನ್ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟು ಎಸ್ ಶೇಪ್ ಬಂದಿದೆಯಲ್ವಾ, ಆ ಎಸ್ ಶೇಪ್ ಮೇಲೆ ನಾನು ಕಟ್ ವರ್ಕ್ ಬೀಡ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ಬರೋಂಗೆ ನೀಟಾಗಿ ಹಾಕ್ತಾ ಬನ್ನಿ, ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಈಸಿಯಾಗಿ ಮಾಡ್ಬೋದು ನೋಡಿರಿ, ಏನು ಕಷ್ಟ ಇಲ್ಲ. ಬಟ್ ಏನಂದರೆ ಪೇಷನ್ಸ್ ಇರಬೇಕು, ನಿಧಾನಕ್ಕೆ ಮಾಡಲೇಬೇಕಂತ ವರ್ಕ್ ಮಾಡಿದ್ರೆ ಡಿಸೈನ್ ಎಂಥ ದೊಡ್ಡ ಡಿಸೈನ್ ಆದರೂ ಈಸಿಯಾಗಿ ಹಾಕ್ಬೋದು. ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಪಕ್ಕನೇ 1 2 ಹಾಕ್ಕೊಂತ ಹೋಗಿ. ಯಾಕಂದರೆ ಎಸ್ ಶೇಪ್ ಕರು ಶೇಪ್ ಬಂದಿರೋದ್ರಿಂದ 3 ಹಾಕೋಕೆ ಹೋಗ್ಬೇಡ್ರಿ. ಕಟ್ ವರ್ಕ್ ಬೀಡ್ಸು 1 ಅಥವಾ 2 ನೋಡಿರಿ. ಕರೆಕ್ಟಾಗಿ ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನೋ ಅದೇ ಥರನೇ ಹಾಕ್ಕೊಂತ ಬರ್ತಾಯಿದ್ದೀನಿ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿರಿ. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಒಂದೊಂದೇ ಬಂದಂಗೆಲ್ಲ ನಾನೇನು ಮಾಡ್ತಿದ್ದೀನಿ, ಸ್ಟಿಚ್ ಮಾಡ್ಕೊಂತ ಹೋಗ್ತಾಯಿದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನೋ ಅದೇ ಥರನೇ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಒಂದ್ರ ಪಕ್ಕ ಒಂದು ನೀಟಾಗಿ ಬರೋ ಥರನೇ ಹಾಕ್ತಾಯಿದ್ದೀನಿ. ನಿಮಗೆ ಪ್ರಾಕ್ಟೀಸ್ ಇಲ್ಲಾಂದರೆ ಸಪ್ರೇಟಾಗಿ ಎಲ್ಲಾದರೂ ಬರೀ ಬೀಡ್ಸ್ ಹಾಕೋದನ್ನೇ ಕಲ್ತ್ಕೊಳ್ರಿ. ಯಾಕಂದರೆ ನಾನು ಆಲ್ಮೋಸ್ಟ್ ಬೀಡ್ಸ್ ಹಾಕೋದನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ. ನಿಮಗೆ ಬೇಕಂದ್ರೆ ಅದು ನೋಡಿ. ಎಷ್ಟು ಅಂದರೆ ತುಂಬ ಡೆಪ್ತಾಗಿ ನೀಟಾಗಿ ಸ್ಲೋ ಆಗಿ ಹೇಳಿದ್ದೀನಿ ನೋಡಿರಿ ಬೀಡ್ಸ್ ಯಾವ ಥರ ಹಾಕೋದು ಅಂತ. ಕಟ್ ವರ್ಕ್ ಬೀಡ್ಸು ತೋರಿಸಿದ್ದೀನಿ, ಶುಗರ್ ಬೀಡ್ಸು 3 mm 4 mm 1 mm ಬೀಡ್ಸು ತೋರಿಸಿದ್ದೀನಿ ನೋಡಿ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ವೀಡಿಯೋನ ಚೆಕ್ ಮಾಡಿ. ಈಗ ನಾನು ಈ ಬಳ್ಳಿ ಟೈಪ್ ಬಂದಿದೆಯಲ್ಲ ಅದಕ್ಕೂ ಕಟ್ ವರ್ಕ್ ಬೀಡ್ಸ್ ಹಾಕ್ತಿದ್ದೀನಿ. ಲೀಫ್ ಶೇಪಿಗೆ ಮಾತ್ರ ಜರ್ದೋಸಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ನಾನೇನು ಮಾಡ್ತೀನಿ, ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಪ್ರತಿಯೊಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಮಾಡ್ತೀನಿ. ಈಗ ಲೀಫ್ ಶೇಪ್ಗೆ ಜರ್ದೋಸಿ ಹಾಕ್ತಾಯಿದ್ದೀನಿ ನೋಡಿ. ಅದು ಲೀಫ್ ಶೇಪಿಗೆ ಒಂದೇ ಸೈಜ್ ಕಟ್ ಮಾಡಿಕೊಂಡು ಹಾಕಿ. ಸೈಜು ವೇರಿಯೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದೊಂದು ಸೈಜ್ ಹಾಕೋಕ್ಕೆ ಹೋಗ್ಬೇಡ್ರಿ. ಒಂದೇ ಸೈಜ್ ಕಟ್ ಮಾಡ್ಕೊಂಡು ಲೀಫ್ ಶೇಪಿಗೆ ಫಿಲ್ ಮಾಡಿ. ಅದು ಲೀಫ್ ಶೇಪಿಂದು ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದರೊಳಗಡೆನೇ ಬರಲಿ. ಆ ಲೀಫ್ ಶೇಪು ಇರೋದ್ರ ಮೇಲೆ ನಾನು ಜರಿ ಥ್ರೆಡ್ನ ಚೈನ್ ಸ್ಟಿಚ್ ಹಾಕ್ತೀನಿ. ಅದಕ್ಕೋಸ್ಕರ ಈ ಲೀಫ್ ಶೇಪ್ ಮುಗಿದ ಮೇಲೂ ನಾನೇನು ಮಾಡ್ತೀನಿ, ಎಂಡ್ ಲಾಕ್ ಮಾಡ್ತಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಯಾಕಪ್ಪ ಅಂದರೆ ಫುಲ್ಲು ಡೀಟೇಲಾಗಿ ತೋರಿಸೋದ್ರಿಂದ. ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಲಿಲ್ದಂಗೆ ಕಟ್ ಮಾಡಲಿಲ್ದಂಗೆ ನೀಟಾಗಿ ಪೂರ್ತಿ ನೋಡಿ. ನೋಡಿರಿ ಕರೆಕ್ಟಾಗಿ ನಾನು ಸ್ವಲ್ಪ ಸ್ಟ್ರೈಟ್ ಬಂದಾಗ 2 ಹಾಕ್ತೀನಿ, ಕರು ಶೇಪ್ ಬಂದಾಗ ಒಂದೊಂದೇ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ, ಎಲ್ಲೂ ಏನೂ ಕಷ್ಟ ಆಗೋದಿಲ್ಲ ನೋಡಿರಿ. ಇಲ್ಲಿ ಮತ್ತೆ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಈಗ ಲೀಫ್ ಶೇಪ್ಗೆ ಮತ್ತೆ ಜರ್ದೋಸಿ ಹಾಕ್ತಾಯಿದ್ದೀನಿ ನೋಡಿ. ಲೀಫ್ ಶೇಪ್ ಮಾರ್ಕ್ ಮಾಡಿದ್ದೀನಲ್ವಾ, ಕರೆಕ್ಟಾಗಿ ಅದರೊಳಗಡೆನೇ ಬರೋಂಗೆ ಜರ್ದೋಸಿನ ಹಾಕ್ತಾಯಿದ್ದೀನಿ ನೋಡಿ. ಔಟ್ಲೈನಾಗಿ ಜರಿ ಥ್ರೆಡ್ ಹಾಕೋದ್ರಿಂದ ಲೀಫ್ ಕರೆಕ್ಟಾಗಿ ನಾವು ಯಾವ ಶೇಪ್ ಹಾಕಿರ್ತೀವೋ ಅದೇ ಶೇಪೇ ಬರುತ್ತೆ ನೋಡಿ. ಮತ್ತು ಆ ಲೀಫ್ ಶೇಪಲ್ಲಿ ಯಾವ ಸೈಜ್ ಇಡಿಸುತ್ತೆ ಅಂತ ಅಂದಾಜು ಮಾಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡಿ. ಆಲ್ಮೋಸ್ಟ್ ಇದಕ್ಕೆ 1/4 ಇಂಚ್ ಸಾಕು ಅನಿಸುತ್ತೆ ಲೀಫಿಗೆ. ಪ್ರತಿಯೊಂದು ಲೀಫಿಗೂ 1/4 ಇಂಚ್ ಆದರೆ, ಇಲ್ಲ ನಮಗೆ ಸ್ವಲ್ಪ ದೊಡ್ಡ ಲೀಫ್ ಇದೆ ಅಂದರೆ 1/4 ಇಂಚ್ ಮೇಲೆ ಒಂದು ಲೈನ್ ಇರುತ್ತಲ್ವ ಟೇಪಲ್ಲಿ, ಅಷ್ಟುದ್ದ ಕಟ್ ಮಾಡ್ಕೊಂಡ್ರೂ ಸಾಕು ನೋಡಿ.
ಇಲ್ಲಿ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ಸಿಮಿಲರ್ ಡಿಸೈನ್ ಇದೆ, ಬಟ್ ನೋಡೋಕೆ ಮಾತ್ರ ಬ್ರೈಡಲ್ ಆಗಿ ಲುಕ್ ಕೊಡುತ್ತೆ ನೋಡಿರಿ. ಬ್ಲೌಸ್ ಡಿಸೈನ್ ಮಾತ್ರ ಒಂದೊಂದು ಡಿಸೈನ್ ಕಂಪ್ಲೀಟ್ ಆದಮೇಲೂ ಎಂಡ್ಲಾಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಜರ್ದೋಸಿ ಹಾಕ್ತಾಯಿದ್ದೀನಿ ನೋಡಿ. ಬಟ್ ಪ್ರಯತ್ನ ಪಡಿ, ಏನೇ ಕಷ್ಟ ಅಂದರೆ ಸ್ವಲ್ಪ ಕಷ್ಟ ಅನಿಸಿದ್ರೂ ಈಸಿಯಾಗಿ ಹಾಕ್ಬೋದು. ತುಂಬ ಈಸಿಯಾಗಿ ಬರುತ್ತೆ ನೋಡಿ ಡಿಸೈನ್ ಮಾತ್ರ. ಅಂದರೆ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಏನಾಗುತ್ತೆ, ಪ್ರತಿಯೊಂದು ಈಸಿ ಆಗುತ್ತೆ. ಇಲ್ಲ ಎಕ್ದಮ್ಮಲ್ಲಿ ಇದೇ ಡಿಸೈನೇ ನಾವು ಹಾಕ್ತೀವಿ ಅಂದಾಗ ಏನಾಗುತ್ತೆ, ಆಲ್ಮೋಸ್ಟ್ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಬಗ್ಗೆ ಇಂಟ್ರೆಸ್ಟು ಕಡಿಮೆ ಆಗಿಬಿಡುತ್ತೆ ನೋಡಿ. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ, ಈಸಿ ಆಗಿಬಿಡುತ್ತೆ ನೋಡಿರಿ. ಈಗ ಅದು ಲೀಫ್ ಶೇಪಲ್ಲಿ ಜರ್ದೋಸಿ ಕಂಪ್ಲೀಟ್ ಆಯ್ತಲ್ವ. ಈಗ ನೆಕ್ಸ್ಟು ಇದು ಬಳ್ಳಿ ಶೇಪಲ್ಲಿ ನಾನು ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಡಿಸೈನು ಬ್ಲೌಸ್ಗೆ ಒಂದು 4 ಆದರೆ ಸಾಕು ನೋಡಿ. ಅಂದರೆ ಬ್ಯಾಕ್ ಸೈಡ್, ಫ್ರಂಟ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ ಡಿಸೈನು. ಸ್ಲೀವ್ಸ್ಗೆ ಅರ್ಧ ಬರುತ್ತೆ ನೋಡಿ. ಚಿಕ್ಕ ಸ್ಲೀವ್ಸ್ ಆದರೆ ಸ್ವಲ್ಪ ಕೈ ಸಣ್ಣ ಇದ್ದರೆ ಅಂಥವ್ರಿಗೆ ಒಂದು ಸಾಕು ಬಳ್ಳಿ, ಅಂದರೆ ಸ್ವಲ್ಪ 1.5 ಆದರೆ ಸಾಕಾಗುತ್ತೆ. ಈ ಸೆಂಟ್ರಲ್ಲಿ ಸರ್ಕಲ್ ಶೇಪ್ ಹಾಕಿ ಆ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗ ಹಾಕಿದರೂ ಈಸಿಯಾಗಿ ಹಾಕ್ಬೋದು. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ನಾನು ಆ್ಯಕ್ಚುಲಿ ಇದನ್ನ ನೆಟ್ಟಲ್ಲಿ ಹಾಕಿ ಕೊಟ್ಟಿದ್ದೆ. ಅದು ವರ್ಕ್ ಮಾಡ್ಬೇಕಾದ್ರೆ ಏನಾಯಿತು, ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ, ಅರ್ಜೆಂಟ್ ಇತ್ತು ಅಂತ ನಾನೇನು ಮಾಡಿದೆ, ಡೈರೆಕ್ಟಾಗಿ ಹಾಕಿ ಕೊಟ್ಟಿದ್ದೆ. ಅದಕ್ಕೋಸ್ಕರ ಇದನ್ನ ಮತ್ತೆ ಎಕ್ಸ್ಟ್ರಾ ಕ್ಲಾತ್ ಮೇಲೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಕೆಳಗಡೆ 2 ಲೀಫ್ ಶೇಪ್ ಬಂದಿದೆ ನೋಡಿ. ಅದಕ್ಕೆ ನಾನು ಜರ್ದೋಸಿ ಹಾಕ್ತಾಯಿದ್ದೀನಿ ನೋಡಿರಿ. ಎಷ್ಟು ನೀಟಾಗಿ ಬರ್ತದೆ ಡಿಸೈನು. ಯಾಕಂದರೆ ಮಾರ್ಕ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತ. ಮಾರ್ಕಿಂಗ್ ಚೆನ್ನಾಗಿದ್ದರೆ ವರ್ಕ್ ಚೆನ್ನಾಗಿ ಬರುತ್ತೆ. ಈಗ ಸ್ಟಿಚ್ ಮಾಡೋದೆಲ್ಲ ಮುಗೀತು. ಈಗ ಜರ್ದೋಸಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಜರ್ದೋಸಿನೂ ಸಹ ಇವಾಗ ಲೀಫ್ ಶೇಪಿಗೆ ಒಂದು ಸೈಜು, ಈಗ ಹಾಕೋ ಡಿಸೈನ್ಗೆ ಒಂದು ಸೈಜ್ ನೋಡಿ. ಕರೆಕ್ಟಾಗಿ ಸೈಜುಗಳು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದಕ್ಕೊಂದು ವ್ಯತ್ಯಾಸ ಆಗೋಕ್ಕೆ ಹೋಗಬೇಡಿ. ಒಂದು ಹಾಕಿದ ಮೇಲೆ ಅದು ನಿಮ್ಗೆ ಕರೆಕ್ಟ್ ಅನಿಸಿದರೆ ಆ ಸೈಜು, ಅದೇ ಸೈಜೇ ಎಲ್ಲವನ್ನು ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಕಡಿಮೆ ಬಿತ್ತು ಅಂದಾಗ ಏನು ಮಾಡಿ, ನೆಕ್ಸ್ಟು ಇನ್ನೊಂದು ಸಲ ಲಾಸ್ಟಿಗೆ ಒಂದು ಉಳಿಸ್ಕೊಂಡು ಅದೇ ಸೈಜ್ ಇನ್ನೊಂದು ಸಲ ಕಟ್ ಮಾಡ್ಕೊಳ್ಳಿ. ಈಗ ಜರ್ದೋಸಿ ಹಾಕಿ ಅದರೊಳಗಡೆ ನಾನು 2 ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ಜರ್ದೋಸಿ ಡ್ರಾಪ್ ಶೇಪಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಈಗ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಜರ್ದೋಸಿನ. ಈಗ ಡಿಸೈನ್ ಮೇಲೆ ಹಾಕ್ತಾಯಿದ್ದೀನಿ ಯಾವ ಥರ ಅಂತ ನೋಡಿರಿ. ಈಗ ಜರ್ದೋಸಿ ಮೇಲೆ ಒಂದು ಬೆರಳು ಇಟ್ಕೊತೀನಿ. ಅದು ಕರೆಕ್ಟಾಗಿ ಎಲ್ಲಿ ಮಲಗುತ್ತೋ ಅಲ್ಲಿ ನಾನು ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಅದರೊಳಗಡೆ ನಾನು 2 ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಈ ಶೇಪ್ ಯಾವ ಥರ ಮಾರ್ಕ್ ಮಾಡಿದ್ದೀನೋ ಅದೇ ಥರನೇ ಹಾಕ್ತಾಯಿದ್ದೀನಿ ನೋಡಿ. ನಾವು ನೀಡನ್ನ ಕೆಳಗಡೆ ಎಲ್ಲಿ ತೊಗೊಂಡಿರ್ತೀವೋ ಅಲ್ಲೇ ಹಾಕ್ಬೇಕು. ಆಗ ಅದು ಡ್ರಾಪ್ ಶೇಪಿಗೆ ಬರುತ್ತೆ ನೋಡಿ ಜರ್ದೋಸಿ. ಕರೆಕ್ಟಾಗಿ 2 ಕಟ್ ವರ್ಕ್ ಬೀಡ್ಸ್ ಇಡೋಷ್ಟು ಅಂದರೆ ಅದರಲ್ಲಿ ಇಡಿಸೋಷ್ಟು ಮಾತ್ರ ನಾವು ಜರ್ದೋಸಿನ ಕಟ್ ಮಾಡ್ಕೊಂಡಿದ್ದೀವಿ. ತುಂಬ ದೊಡ್ಡದಾಕಿದ್ರೆ ಅದು ಗ್ಯಾಪ್ ಅನಿಸುತ್ತೆ. ಅದಕ್ಕೋಸ್ಕರ ಅದರಲ್ಲಿ 2 ಕಟ್ ವರ್ಕ್ ಬೀಡ್ಸ್ ಇಡಿಸೋಷ್ಟು ಮಾತ್ರ ಕಟ್ ಮಾಡ್ಕೊತಿದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ ಡಿಸೈನ್ ಮಾತ್ರ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈಗ 3 ಕಂಪ್ಲೀಟ್ ಆಯ್ತಲ್ವಾ. ಆ ಬಳ್ಳಿ ಶೇಪಲ್ಲಿ ಒಂದು ಬರುತ್ತೆ ನೋಡಿ ಮೇಲೆ, ಅಲ್ಲೊಂದು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ. ಫುಲ್ಲು ಡೀಟೈಲಾಗಿ ತೋರಿಸಿದ್ದೀನಿ ನಾನು, ನಿಮಗೆ ಕಷ್ಟ ಆಗಬಾರ್ದು ಅಂತ. ಈಸಿಯಾಗಿ ಹಾಕ್ಬೋದು ನೋಡಿ. ಎಲ್ಲಿ ಹಾಕ್ತಿದ್ದೀನಿ, ಎಷ್ಟು ಹಾಕ್ತಿದ್ದೀನಿ, ಹೆಂಗೆ ಹಾಕ್ತಿದ್ದೀನಿ ಅಂತಲೂ ನಾನು ಡೀಟೈಲಾಗಿ ತೋರಿಸಿದ್ದೀನಿ. ಈಗ ನೆಕ್ಸ್ಟು ಇದ್ರ ಬಳ್ಳಿ ಕೆಳಗಡೆ ಒಂದು, ಬಳ್ಳಿ ಮೇಲೊಂದು, ಬಳ್ಳಿ ಪಕ್ಕದಲ್ಲಿ 3 ಹಾಕಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಬ್ರೈಡಲಾಗಿ ಬರುತ್ತೆ ಡಿಸೈನ್ ಮಾತ್ರ. ಈ ಡಿಸೈನ್ ಹಾಕ್ಸ್ಕೊಂಡಿರೋರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ.
ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ ಡಿಸೈನು. ಬಟ್ ಒಂದೇ ಸೈಜೇ ಜರ್ದೋಸಿ ಕಟ್ ಮಾಡ್ಕೊಬೇಕು. ಸೈಜ್ ವೇರಿಯೇಷನ್ ಆಯಿತು ಅಂದರೆ ಡಿಸೈನ್ ಹೋಗ್ಬಿಡುತ್ತೆ. ಈ ಥರ ನೋಡಿ, ಎತ್ಲಾಗಾದ್ರೂ ಸ್ವಲ್ಪ ಎಡವಟ್ಟು ಆಯ್ತು ಅಂದರೂ ಆ ಜರ್ದೋಸಿ ಯಾವ ಥರ ಆಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ವೇಸ್ಟ್ ಆಗಿಬಿಡುತ್ತೆ ಜರ್ದೋಸಿ. ಈಗ ನೆಕ್ಸ್ಟ್ ಅದು ತೆಗ್ದಾಕಿ ಬೇರೆದು ಹಾಕ್ಕೊತಾ ಇದ್ದೀನಿ ನೋಡಿ. ಅದರೊಳಗಡೆ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಎಲ್ಲೂ ಏನೂ ಎಡವಟ್ಟಾಗೋದಿಲ್ಲ, ಈಸಿಯಾಗಿ ಹಾಕ್ಬೋದು ನೋಡಿ. ನಾನು ಹಾಕ್ಬೇಕಾದ್ರೆ ನಿಮ್ಗೇನಾದರೂ ಡೌಟ್ ಬಂತು ಅಂದರೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿರೋ ಡಿಸೈನೇ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಏನೂ ಅದ್ರ ಕಷ್ಟ ಆಗಂತ ತೋರಿಸ್ತಾ ಇಲ್ಲ. ನಿಮಗೇನಾದರೂ ಎಲ್ಲಾದರೂ ಕಷ್ಟ ಅನಿಸಿದ್ರು ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದು ಆ್ಯಕ್ಚುಲಿ ರಿಕ್ವೆಸ್ಟೆಡ್ ವಿಡಿಯೋ. ಈ ಡಿಸೈನು ಮಾರ್ಕ್ ಮಾಡೋದು ತೋರಿಸಿದ್ದೆ, ಬಟ್ ಡಿಸೈನ್ ತೋರಿಸಿಲ್ಲ ಅಂತ ಕೇಳಿದರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಈ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಸ್ವಲ್ಪ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಕ್ಲಿಯರಾಗಿ ನೋಡ್ಬೇಕಂದ್ರೆ, ಅಂದರೆ ನಿಮಗೆ ಅರ್ಥ ಆಗ್ಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿ, ಈಸಿಯಾಗಿ ಹಾಕ್ಬೋದು. ಈಗ ಲಾಸ್ಟ್ ಎಂಡಿಂಗಲ್ಲಿ ಅಂದರೆ ದಾರ ಮುಗೀತು. ಈಗ ನೆಕ್ಸ್ಟ್ ಬೇರೆ ದಾರ ತಗೊಂಡು ಹಾಕ್ತಿದ್ದೀನಿ ನೋಡಿ. ಸ್ವಲ್ಪ ಲೆಂತಿಯಾಗಿ ತೊಗೊಂಡಿದ್ದೀನಿ ದಾರ, ಅವಾಗವಾಗ ಸಿಕ್ಕಿ ಬೀಳ್ತಿರುತ್ತೆ. ತೀರಾ ಕಡಿಮೆ ತಗೊಂಡ್ರೆ ಬೇಗ ಕಂಪ್ಲೀಟ್ ಆಗ್ಬೋದು ಅನಿಸುತ್ತೆ. ತೀರಾ ಜಾಸ್ತಿ ತಗೊಂಡ್ರೆ ಈ ಥರ ಸಿಕ್ಕಿ ಬೀಳ್ತಿರುತ್ತೆ ಅವಾಗವಾಗ. ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಒಂದು ಸಲ ಟ್ರೈ ಮಾಡಿ, ಆಮೇಲೆ ನೀವೇ ನನಗೆ ಹೇಳ್ತೀರಾ ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಮೆಜರ್ಮೆಂಟು, ಮಾರ್ಕಿಂಗು ತುಂಬ ಇಂಪಾರ್ಟೆಂಟ್ ನೋಡಿರಿ. ಜರ್ದೋಸಿ ಆದರೂ ಅಷ್ಟೇ ಒಂದೇ ಸೈಜ್ ಕಟ್ ಮಾಡ್ಕೋಬೇಕು. ಸೈಜ್ ವೇರಿಯೇಷನ್ ಆಯಿತು ಅಂದರೆ ಡಿಸೈನ್ ನೀಟಾಗಿ ಬರೋಲ್ಲ. ಮತ್ತು ಮಾರ್ಕಿಂಗ್ ಮಿಸ್ ಆಯಿತು ಅಂದರೆ ಡಿಸೈನ್ ನೀಟಾಗಿ ಬರೋಲ್ಲ. ಅವೆರಡು ಕರೆಕ್ಟಾಗಿರಬೇಕು. ಈಗ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಎಲ್ಲಾದರೂ ಒಂದು ಚೂರು ವ್ಯತ್ಯಾಸ ಆಗಿಲ್ಲ. ಇವಾಗ ನಾನು ಹೇಳೋದಕ್ಕೂ ಹಾಕೋದಕ್ಕೂ ಬಿಡುತ್ತೆ, ಬಟ್ ನೀವು ಹಾಕೋದಕ್ಕೆ ಗೊತ್ತಾಗುತ್ತಲ್ವ. ಅದಕ್ಕೋಸ್ಕರ ನಾನು ಏನು ಹಾಕ್ತೀನಿ ಅವನ್ನ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಕಲಿತೀರಿ ನೋಡಿ. ಇಲ್ಲಿಂದ ಸ್ವಲ್ಪ ಜರ್ದೋಸಿ ವರ್ಕ್ನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡಿ. ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನೇನು ಮಾಡ್ತಿದ್ದೀನಿ, ವರ್ಕ್ ಫಾಸ್ಟ್ ಮಾಡಿದ್ದೀನಿ. ಜರ್ದೋಸಿನೂ ಅಷ್ಟೇ ಕರೆಕ್ಟಾಗಿ ಒಂದೇ ಸೈಜ್ ಕಟ್ ಮಾಡ್ಕೊಳ್ಳಿ. ಲೀಫ್ ಶೇಪ್ ಒಳಗಡೆ ಫಿಲ್ ಮಾಡೋದು ಮತ್ತು ಈ ಥರ ಡಿಸೈನ್ ಹಾಕೋದು ಸಹ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಡಿಸೈನ್ ತುಂಬ ಅಂದರೆ ಪೂರ್ತಿ ನಿಮಗೆ ಅರ್ಥ ಆಗಬೇಕು, ಗೊತ್ತಾಗ್ಬೇಕಂದ್ರೆ ನಾನು ಇದನ್ನ ಲೆಂತ್ ಮಾಡಲೇಬೇಕಾಯ್ತು. ತೀರಾ ಕಡಿಮೆ ಅಂದರೆ ಮತ್ತು ನಿಮಗೆ ಅರ್ಥ ಆಗಲ್ಲ ಅಂತ ನಾನೇನು ಮಾಡ್ತೀನಿ, ವೀಡಿಯೋ ಲೆಂತ್ ಮಾಡಿದ್ದೀನಿ ನೋಡಿ. ಅಲ್ಲಿಗೂ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡಿರಿ. ಡಿಸೈನ್ ಆಲ್ಮೋಸ್ಟ್ ರಿಪೀಟ್ ಆಗ್ತಿದೆ. ಸ್ಟಾರ್ಟಿಂಗು ನಿಮಗೆ ಸ್ಲೋ ಮಾಡಿ ತೋರಿಸಿದ್ದೀನಿ. ಅದು ಕ್ಲಿಯರಾಗಿ ತೋರಿಸಿರೋದ್ರಿಂದ ನಾನು ಇದನ್ನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಬಟ್ ಈಸಿಯಾಗಿ ಕಲಿಬೋದು ನೋಡಿರಿ. ಸ್ಟಾರ್ಟಿಂಗ್ ತೋರಿಸಿದ್ದೀನಲ್ಲ ಅದೇ ಥರನೇ ಇದನ್ನು ಹಾಕೋದಷ್ಟೇ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಬಟ್ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಈಸಿ ಆಗುತ್ತೆ ನೋಡಿ. ನೋಡಿರಿ ಇದು ಬಳ್ಳಿ ಶೇಪಲ್ಲಿ ಹಾಕ್ತಾ ಇರ್ತೀನಿ, ಲಾಸ್ಟಿಗೆ ಬಂದಿದ್ದೀನಿ. ಇನ್ನೊಂದು ಬಳ್ಳಿ ಮೇಲೆ ಹಾಕಿದರೆ ಮುಗಿಯುತ್ತೆ ನೋಡಿ. ಕರೆಕ್ಟಾಗಿ ಪ್ರತಿಯೊಂದು ಒಂದೇ ಸೈಜ್ ಬಂದಿದೆ ನೋಡಿ. ಯಾಕಂದರೆ ಒಂದೇ ಸೈಜು ಇಟ್ಕೊಂಡು ಕಟ್ ಮಾಡ್ಕೊಂಡಿರೋದ್ರಿಂದ ಇದೇನಾಗಿದೆ, ಒಂದೇ ಸೈಜ್ ಬಂದಿದೆ. ಈಗ ಬಳ್ಳಿಯಲ್ಲಿ ಎಲ್ಲೆಲ್ಲಿ ಜರ್ದೋಸಿ ಬರುತ್ತೋ ಅಲ್ಲಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಆಗ್ತಿರೋದು ಲಾಸ್ಟ್ ಒನ್ನು. ಈಗ ನೆಕ್ಸ್ಟು ಆ ಫ್ಲವರ್ ಡಿಸೈನ್ ಬಂದಿದೆಯಲ್ವ ಮೇಲ್ಗಡೆ ಸರ್ಕಲ್ ಶೇಪಲ್ಲಿ, ಈಗ ಅದರಲ್ಲಿ ನಾನು ಜರ್ದೋಸಿ ಹಾಕ್ತೀನಿ. ಆ ಜರ್ದೋಸಿನೂ ಯಾವ ಥರ ಬರುತ್ತಪ್ಪ ಅಂದರೆ ಸೇಮ್ ಇದು ಯಾವ ಸೈಜ್ ಇರುತ್ತೋ ಅದೇ ಸೈಜಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಸೆಂಟ್ರಲ್ಲಿ ನಾನು ಫ್ರೆಂಚ್ ನಟ್, ಅದ್ರ ತುಂಬ ನಾನು ಫ್ರೆಂಚ್ ನಟ್ ಹಾಕ್ತೀನಿ. ಒಂಥರ ಸೆಂಟ್ರಲ್ ಫ್ಲವರ್ಸು ಈ ಮೊಗ್ಗಿರುತ್ತಲ್ಲ, ಈ ರೋಸು ಬಟನ್ ರೋಸಲ್ಲಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಒಂಥರ ಎಲ್ಲೋ ಅದೇ ಥರನೇ ಇರುತ್ತೆ.
ಸುತ್ತ ಒಂಥರ ಪೆಟಲ್ಸ್ ಟೈಪ್ ಬರುತ್ತೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಜರ್ದೋಸಿಲಿ ಬಳ್ಳಿಯಲ್ಲಿ ಅಲ್ಲೆಲ್ಲ ಹಾಕಿದ್ದೀವಲ್ಲ ಕಟ್ ವರ್ಕ್ ಬೀಡ್ಸ್ ಮಧ್ಯದಲ್ಲಿ ಹಾಕಿ, ಸೇಮ್ ಅದೇ ಸೈಜಲ್ಲೇ ಈಗ ಸುತ್ತ ಹಾಕ್ತಾಯಿದ್ದೀನಿ ನೋಡಿ. ಚೇಂಜಸ್ ಇಲ್ಲ ಇದರಲ್ಲಿ, ವೇರಿಯೇಷನ್ ಇಲ್ಲ, ಬೇರೆ ಬೇರೆ ಥರ ಏನು ಹಾಕಿಲ್ಲ. ಈ ಲೀಫ್ಗೊಂದು ಸೈಜು ಮತ್ತು ಆ ಮಿಕ್ಕಿರೋ ಎಲ್ಲೆಲ್ಲಿ ಜರ್ದೋಸಿ ಬಳಸಿದ್ದೀನೋ ಅಲ್ಲೆಲ್ಲಕ್ಕೂ ಸೇಮ್ ಸೈಜ್ ನೋಡಿ. ಒಂದೇ ಸಲ ಕಟ್ ಮಾಡ್ಕೊಂಡ್ರೂ ನಡೆಯುತ್ತೆ. ಇಲ್ಲ ನಮಗೆ ಗೊತ್ತಾಗೋದಿಲ್ಲ ಯಾವಾಗ ಎಷ್ಟೆಷ್ಟು ಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಲಾಸ್ಟಿಗೆ ಸೈಜ್ ಗೊತ್ತಾಗಲ್ಲ ಅಂದರೆ ಒಂದು ಉಳಿಸ್ಕೊಂಡು ಅದೇ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿರಿ ಸೇಮ್ ಅದರೊಳಗಡೆ ಸರ್ಕಲ್ ಒಳಗಡೆ 8 ಪೆಟಲ್ಸ್ ಏನೋ ಬರುತ್ತೆ ನೋಡಿ ಇವು ಜರ್ದೋಸಿವಿ. ಅದರಲ್ಲೂ ಸೇಮು ಅದರೊಳಗಡೆ ನಾನು ಇವನ್ನ ಬಳಸ್ತಿದ್ದೀನಿ, ಕಟ್ ವರ್ಕ್ ಬಿಡ್ಸೇ ಬಳಸ್ತಾ ಇದ್ದೀನಿ ನೋಡಿ. ನಿಮಗೆ ಅದರಲ್ಲಿ ಪೆಟಲ್ಸ್ ಕರೆಕ್ಟಾಗಿ ಯಾವ ಥರ ಹಾಕ್ಬೇಕಂತ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಒಂದು ಐಡಿಯಾ ಹೇಳ್ಕೊಡ್ತಿದ್ದೀನಿ ನೋಡಿರಿ. ಈ ಆಪೋಸಿಟ್ ಸೈಡ್ ಹಾಕ್ತಾವ್ರಿ 8 ಪೆಟಲ್ಸ್ ಅಂದರೆ ಈಕ್ವಲ್ ಬರುತ್ತೆ. ಇವಾಗ ಈವನ್ ನಂಬರ್ ಆಗಿರೋದ್ರಿಂದ ಈಕ್ವಲ್ ಬರುತ್ತೆ. ಆ್ಯಡ್ ನಂಬರ್ ಆದರೆ ಅದೇನೋ ಬೆಸ ಸಂಖ್ಯೆ ಬಂದರೆ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಅದಕ್ಕೋಸ್ಕರ ಈವನ್ ಪೆಟಲ್ಸ್ ಹಾಕಿರೋದ್ರಿಂದ 8 ಹಾಕಿರೋದ್ರಿಂದ ಆಪೋಸಿಟ್ ಬರುತ್ತೆ. ಆಲ್ಮೋಸ್ಟ್ ಪ್ರತಿಯೊಂದಕ್ಕೂ ಒಂದು ಆಪೋಸಿಟ್ ಬರುತ್ತೆ. ಫಸ್ಟು ಇಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ಲೈನ್ ಹೇಳ್ಕೊಳ್ರಿ, ಪ್ಲಸ್ ಮಾರ್ಕ್ ಹಾಕಿ ಮತ್ತು ಇಂಟು ಮಾರ್ಕ್ ಹಾಕಿ, ಕರೆಕ್ಟಾಗಿ ಸಿಗುತ್ತೆ ನೋಡಿರಿ. ನಾನು ಆಪೋಸಿಟ್ ಹಾಕೋಂತ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದ್ರ ಆಪೋಸಿಟ್ ಅದು ಹಾಕಿದ್ದೀನಿ, ಮಾತ್ರ ಅದಕ್ಕೆ ಪ್ಲಸ್ ಮಾರ್ಕಲ್ಲಿ ಆಪೋಸಿಟ್ ಹಾಕಿನಿ ಮತ್ತು ಇಂಟು ಮಾರ್ಕಲ್ಲೂ ಆಪೋಸಿಟ್ ಹಾಕಿದ್ದೀನಿ ನೋಡಿರಿ. ಅದರಿಂದ ಏನಾಗುತ್ತೆ, ಕರೆಕ್ಟಾಗಿ ಎಲ್ಲೂ ವೇರಿಯೇಷನ್ ಆಗಲ್ದಂಗೆ ಒಂದೇ ಸೈಜ್ ಬಂದಿದೆ ನೋಡಿ ಪೆಟಲ್ಸು. ಅಂದರೆ ಗ್ಯಾಪ್ ಬಂದಿಲ್ಲ ಮಧ್ಯದಲ್ಲಿ. ಇವಾಗ ಒಂದು ಸಲ ಜರ್ದೋಸಿ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಅದರೊಳಗಡೆ ಈಗ ಕಟ್ ವರ್ಕ್ ಬಿಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ಡಿಸೈನ್ ನಿಮಗೆ ತೋರಿಸಿದ್ದೀನಿ, ಎಲ್ಲಿ ನೀರು ಕಡಿಗೆ ಬರುತ್ತೋ ಅಲ್ಲೇ ಹೋದರೆ ಅದು ಡ್ರಾಪ್ ಶೇಪಲ್ಲಿ ಜರ್ದೋಸಿ ಬರುತ್ತೆ ನೋಡಿ. ಈಗ ಕಂಪ್ಲೀಟ್ ಆಯ್ತಲ್ವ ಅದು. ಈಗ ಲೀಫ್ ಶೇಪ್ ಸುತ್ತ ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ, ಜರಿ ಥ್ರೆಡ್ಡಲ್ಲಿ. ತುಂಬ ಅಂದರೆ ತುಂಬ ಯೂನಿಕ್ಕಾಗಿ ಕಾಣಿಸುತ್ತೆ. ಅದು ಚೈನ್ ಸ್ಟಿಚ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಫಿನಿಶಿಂಗ್ ಅಷ್ಟೊಂದು ಕಾಣಲ್ಲ, ಔಟ್ಲೈನು ಒಂಥರ ಏನೂ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಅದು ಚೈನ್ ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ, ಹೈಲೈಟಾಗಿ ಕಾಣಿಸುತ್ತೆ ಅದು ಲೀಫ್ ಶೇಪು. ಈಗ ಇದ್ರ ಸುತ್ತಲೂ ಹಾಕ್ತಾಯಿದ್ದೀನಿ ಈ ಡಿಸೈನಲ್ಲಿ, ಇದ್ರ ಸುತ್ತ ಮತ್ತು ಆ ಲೀಫ್ ಶೇಪ್ ಸುತ್ತಲೂ ಹಾಕ್ತಾಯಿದ್ದೀನಿ ನೋಡಿರಿ ಚೈನ್ ಸ್ಟಿಚ್ಚು. ಕರೆಕ್ಟಾಗಿ ಬೀಡ್ಸ್ ಪಕ್ಕನೇ ಬರೋ ಥರ ನೀಟಾಗಿ ಹಾಕಿ ಚೈನ್ ಸ್ಟಿಚ್ಚು ನೋಡಿರಿ. ಈಗ ಲೀಫ್ ಶೇಪ್ಗೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ, ನಾನು ಫಸ್ಟ್ ಔಟ್ಲೈನ್ ಆಗಿ ಹಂಗೆ ಒಳಗಡೆ ಈ ಔಟ್ಲೈನ್ ಹಾಕಿರ್ತೀನಲ್ವ ಲೀಫ್ ಶೇಪ್ಗೆ, ಅದರೊಳಗಡೆ ಮಾತ್ರ ಜರ್ದೋಸಿ ಹಾಕಿದ್ದೀನಿ. ಅಲ್ಲಿ ಲೀಫ್ ಔಟ್ಲೈನ್ ಹಾಕಿದ್ನಲ್ಲ ಅದ್ರ ಮೇಲೇ ಚೈನ್ ಸ್ಟಿಚ್ ಹಾಕಂತ ಬರ್ತಾಯಿದ್ದೀನಿ ನೋಡಿ. ನೋಡಿರಿ ಇದ್ರ ಸುತ್ತಲೂ ಅಷ್ಟೇ ಪಕ್ಕದಲ್ಲೇ ಬಂದಿರೋ ಥರ ಕಾಣಿಸುತ್ತೆ ನೋಡಿ, ಎಲ್ಲೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಕರೆಕ್ಟಾಗಿ ಬೀಡ್ಸ್ ಪಕ್ಕನೇ ಚೈನ್ ಹಾಕಂತ ಬರ್ರಿ. ಎಲ್ಲೆಲ್ಲಿ ಕಂಪ್ಲೀಟ್ ಆಗುತ್ತೆ ಅಲ್ಲಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಇದು ಚೈನ್ ಸ್ಟಿಚ್ ಆಲ್ರೆಡಿ ನಿಮಗೆ ತೋರಿಸಿರೋದ್ರಿಂದ ನಾನೇನು ಮಾಡ್ತೀನಿ, ಫಾಸ್ಟಾಗಿ ಮಾಡಿದ್ದೀನಿ ನೋಡಿರಿ. ತುಂಬ ಇದಾಗುತ್ತೆ, ಒಂದು 30 ನಿಮಿಷ ಆಗಿಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಕೆಲವೊಂದು ನಾನು ನಿಮಗೆ ಆಲ್ರೆಡಿ ಹೇಳಿರೋನು ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡಿರಿ ವೀಡಿಯೋನ. ಈ ಚೈನ್ ಸ್ಟಿಚ್ ಇವೆಲ್ಲ ನಾನು ನಿಮಗೆ ಆಲ್ರೆಡಿ ತೋರಿಸಿರೋದ್ರಿಂದ ನಾನೇನು ಮಾಡ್ತೀನಿ, ಇದನ್ನೆಲ್ಲ ಫಾಸ್ಟ್ ಮಾಡಿದ್ದೀನಿ. ಅದರ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಬಿಡ್ರಿ. ಒಂದು ಸಲ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಈಗ ನೋಡಿರಿ ಇದು ಹಾಕಿದರೆ ಲೀಫ್ ಶೇಪಿಂದ ಔಟ್ಲೈನು ಮುಗಿಯುತ್ತೆ ಮತ್ತು ಬಳ್ಳಿದ್ರಲ್ಲಿ ಅದೊಂದು ಉಳ್ಕೊಳ್ಳುತ್ತೆ ನೋಡಿ. ಇದು ಹಾಕಿದ್ರು ಜರಿ ಥ್ರೆಡ್ಡಿಂದು ಚೈನ್ ಸ್ಟಿಚ್ಚು ಕಂಪ್ಲೀಟ್ ಆಗುತ್ತೆ. ನಮಗಿನ್ನೂ ಬೇಡ ಬರೀ ಫುಲ್ ಗೋಲ್ಡ್ ಆಗುತ್ತೆ ಅನ್ನೋರು ಏನು ಮಾಡಿರಿ, ಈ ಚೈನ್ ಸ್ಟಿಚ್ನ ಸೀರೆ ಕಲರ್ ಕಾಂಟ್ರಾಸ್ಟ್ ಕಲರೇ ಬಳಸ್ರಿ. ನಿಮಗೆ ಬರೀ ಇದು ಫುಲ್ ಗೋಲ್ಡ್ ಆಗುತ್ತೆ ಅಂದರೆ, ಈ ಸೆಲ್ಫು ಅಥವಾ ನಮಗೆ ಗೋಲ್ಡ್ ಜಾಸ್ತಿ ಇರಲಿ ಅನ್ನೋರಿಗೆ ಈ ಥರ ಗೋಲ್ಡ್ ಹಾಕಿ, ಇಲ್ಲ ನಮಗೆ ಜಾಸ್ತಿ ಗೋಲ್ಡ್ ಆಗುತ್ತೆ ಥ್ರೆಡ್ ಬರ್ಬೇಕಂದ್ರೆ ಅಲ್ಲಲ್ಲಿ ನಾವು ಥ್ರೆಡ್ನ ಬಳಸಿ ನೋಡಿರಿ. ಈಗ ಫ್ಲವರ್ ಒಳಗಡೆ ಸರ್ಕಲ್ ಶೇಪ್ ಹಾಕಿದ್ನಲ್ಲ ಅದರಲ್ಲಿ ನಾನು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ ನೋಡಿ. ಸುತ್ತ ಹಾಕ್ಕೊಂಬಂದು ಸೆಂಟ್ರಲ್ಲಿ ಕವರ್ ಮಾಡ್ತೀನಿ ನಾನು. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ, ಎಲ್ಲೂ ಏನೂ ವ್ಯತ್ಯಾಸ ಆಗೋಲ್ಲ. ಫ್ರೆಂಚ್ ನಾಟು ಮತ್ತು ಲವಂಗ ಸ್ಟಿಚ್ ಯಾವ ಥರ ಹಾಕ್ಬೇಕಂತ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಕರೆಕ್ಟಾಗಿ ಬಿಟ್ಕೊಂತ ಬರ್ರಿ ಒಂದೇ ಸೈಜಲ್ಲೇ. ನೋಡ್ರಿ ಔಟ್ಲೈನಾಗಿ ಸುತ್ತ ಎಲ್ಲಿ ಗ್ಯಾಪ್ ಇಲ್ದಂಗೆ ಹಾಕ್ಕಂತ ಬರ್ತಿದ್ದೀನಿ.
ಸುತ್ತ ಹಾಕಿದರೆ ಮಧ್ಯದಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಬೋದು ನಾವು ಫ್ರೆಂಚ್ ನಟ್ನ. ತುಂಬ ಅಂದರೆ ತುಂಬ ಸುಲಭವಾಗಿ ಹಾಕ್ಬೋದು ನೋಡಿರಿ, ಎಲ್ಲೂ ಏನೂ ಕಷ್ಟ ಆಗೋದಿಲ್ಲ. ಪ್ರತಿಯೊಂದನ್ನು ನಾನು ಡೀಟೈಲಾಗಿ ಮತ್ತು ಡೆಪ್ತಾಗಿ ತೋರಿಸಿದ್ದೀನಿ, ಹೇಳಿದ್ದೀನಿ, ಮತ್ತು ಹಾಕ್ತಾನೂ ತೋರಿಸಿದ್ದೀನಿ, ಹಾಕ್ತಾನೂ ಹೇಳಿದ್ದೀನಿ. ಈಸಿಯಾಗಿ ಕಲಿಬೋದು ನೋಡಿರಿ ಡಿಸೈನ್. ಹೇಳಿದ್ನಲ್ಲ ನಿಮಗೆ ಗೋಲ್ಡ್ ಜಾಸ್ತಿ ಆಗುತ್ತೆ ಅಂದರೆ ಇದು ಔಟ್ಲೈನಾಗಿ ಜರಿ ಥ್ರೆಡ್ ಔಟ್ಲೈನಾಗಿ ಸೀರೆ ಕಲರ್ ಕಾಂಟ್ರಾಸ್ಟ್ ಇರುತ್ತೆ, ಅದನ್ನ ಬಳಸಿ. ಸಿಲ್ಕ್ ಥ್ರೆಡ್ಡೇ ಬಳಸ್ಬೋದು ಅಲ್ಲೂ, ಮತ್ತು ಅಲ್ಲಲ್ಲಿ ಲವಂಗ ನಾಟು ಹಾಕ್ಬೋದು ನೋಡಿ. ನೋಡಿರಿ ಔಟ್ಲೈನಾಗಿ ಸುತ್ತ ಸರ್ಕಲ್ ಶೇಪಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಈಗ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ ಡಿಸೈನು. ಎಷ್ಟು ಬರುತ್ತೋ ಅಷ್ಟು ಕವರ್ ಮಾಡಿರಿ, ಗ್ಯಾಪ್ ಕೊಡೋಕ್ಕೆ ಹೋಗ್ಬೇಡ್ರಿ. ಮಧ್ಯದಲ್ಲಿ ಕ್ಲಾತ್ ಅಂದರೆ ಆ ಸೀರೆ ಕ್ಲಾತ್ ಇರುತ್ತಲ್ಲ, ಆ ಕ್ಲಾತ್ ಕಾಣೋ ಥರ ಮಾಡ್ಕೋಬೇಡಿ. ಆದಷ್ಟು ಪಕ್ಕನೇ ನೀಟಾಗಿ ಗ್ಯಾಪ್ ಕೊಡಿಲ್ದಂಗೆ ಹಾಕ್ರಿ, ಕವರ್ ಆಗುತ್ತೆ. ಈಗ ನೋಡಿ ಎಲ್ಲೂ ಗ್ಯಾಪ್ ಇಲ್ಲ, ಅದೊಂಥರ ಸೆಂಟ್ರಲ್ಲಿ ಒಂಥರ ಅಟ್ರಾಕ್ಟಾಗಿ ಕಾಣಿಸುತ್ತೆ ನೋಡಿ. ಪೆಟಲ್ಸ್ ಮಧ್ಯದಲ್ಲಿ ಈ ಸ್ಯಾರಿ ಥ್ರೆಡ್ ಫ್ರೆಂಚ್ ನಾಟು ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ. ನೋಡಿರಿ ಕ್ಲಿಯರಾಗಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ಬಂದಿದೆ, ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.